ಜೀವನದಲ್ಲಿ ಎಲ್ಲರನ್ನ ಸಂತೋಷಪಡಿಸುವುದಕ್ಕೆ ಸಾಧ್ಯವಿಲ್ಲ. ಅದರ ಬದಲಾಗಿ ಎಲ್ಲರೊಂದಿಗೆ ನೀನು ಸಂತೋಷದಿಂದ ಇರುವುದು ಬಹಳ ಮುಖ್ಯವಾದ ಕೆಲಸ. ನಡೆದಿರುವುದನ್ನು ಬರೀ ಕಣ್ಣಿನಿಂದ ನೋಡಿಯೇ ಅವಸರವಾಗಿ ನಿರ್ಧರಿಸಿ ಮಾತನಾಡುವವರಿಗೆ ಆವೇಶ ಹೆಚ್ಚು. ಮಾತನಾಡದೆ ಮನಸ್ಸಿನಿಂದ ನೋಡಿ ಮೌನವಾಗಿ ಇರುವವರಿಗೆ ಆಲೋಚನೆಗಳು ಹೆಚ್ಚು. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗಿರುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ರೋಧಿಸಲು ನೀನು ಕಳೆದುಕೊಂಡಿರುವೆಯಾದರೂ ಏನು, ನೀನು ಅಷ್ಟಕ್ಕೂ ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು. ನೀನು ಈ ಜೀವನದಲ್ಲಿ ಏನೇ ಪಡೆದಿದ್ದರೂ ಕೂಡ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ಏನನ್ನೇ ಅರ್ಪಿಸಿದರೂ ಕೂಡ ಅದನ್ನು ಕೂಡ ಇಲ್ಲಿಂದಲೇ ಅರ್ಪಿಸುವೆ. ನಿನ್ನೆ ಬೇರೆ ಯಾರದ್ದೋ ಆಗಿತ್ತು, ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಎನ್ನುವುದು ಈ ಜಗತ್ತಿನ ನಿಯಮ. ಸುಳ್ಳು, ಮೋಸ, ದ್ರೋಹ, ವಂಚನೆ ದೇವರ ಬಳಿ ಸಾಲ ಪಡೆದಂತೆ. ಒಂದಲ್ಲ ಒಂದು ದಿನ ಬಡ್ಡಿ ಸಮೇತವಾಗಿ ನಾವು ಹಿಂತಿರುಗಿಸಲೇಬೇಕು. ಸತ್ಯ, ಧರ್ಮ, ನ್ಯಾಯ, ನೀತಿಗಳು ದೇವರ ಉಳಿತಾಯ ಖಾತೆಗೆ ಜಮಾ ಮಾಡಿದಂತೆ ಕಷ್ಟ ಕಾಲದಲ್ಲಿ ನಮಗೆ ಸಹಾಯಕ್ಕೆ ಬಂದೇ ಬರುತ್ತವೆ. ನಿನ್ನ ಪರಿಸ್ಥಿತಿ ಕೆಟ್ಟದ್ದಿರುವಾಗ ಸಮಯ ಮತ್ತು ದೇವರನ್ನು ಬಲವಾಗಿ ನಂಬು. ಏಕೆಂದರೆ ಸಮಯಕ್ಕೆ ಕಲ್ಲಿದ್ದಲನ್ನು ಕೂಡ ವಜ್ರವನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಪರಮಾತ್ಮನಿಗೆ ಭಿಕ್ಷುಕನನ್ನು ಕೂಡ ರಾಜನನ್ನಾಗಿಸುವಂತಹ ಶಕ್ತಿ ಇದೆ. ನೀ ಏನೇ ಹೇಳಿದರೂ ತಿಳಿದುಕೊಳ್ಳಲು ತಯಾರಿದ್ದೇನೆ ಎನ್ನುವ ಧರ್ಮರಾಯನಿದ್ದ, ಮಹಾನ್ ಜ್ಞಾನಿಯಾದ ಭೀಮಸೇನನಿದ್ದ, ಭವಿಷ್ಯದ ಜ್ಞಾನವಿದ್ದ ನಕುಲನು ಕೂಡ ಇದ್ದ, ಸಮಯ ಚಿತ್ತದ ಸಲಹದೇವನಿದ್ದ. ಅವರು ಶ್ರೀಕೃಷ್ಣನ ಆಯ್ಕೆ. ಅರ್ಜುನನೇ ಏಕಾದ, ಒಂಟಿಯಾದೆ ಎಂದು ಕೊರಗಬೇಡ. ಸೂರ್ಯನೂ ಒಂಟಿ, ಚಂದ್ರನೂ ಕೂಡ ಒಂಟಿಯೇ. ಆದರೂ ಇಡೀ ಜಗತ್ತಿಗೆ ಅವರು ಬೆಳಕನ್ನು ನೀಡುತ್ತಿಲ್ಲವೇ? ಒಂಟಿಯಾದಾಗಲೇ ನೀನು ಏನು, ನಿನ್ನ ಯೋಗ್ಯತೆ ಏನು, ನೀನು ಎಷ್ಟರ ಮಟ್ಟಿಗೆ ಸಾಮರ್ಥ್ಯವನ್ನು ಹೊಂದಿದ್ದೀಯಾ ಎನ್ನುವಂತಹ ಜ್ಞಾನ ನಿನಗೆ ಅರಿವಾಗುತ್ತದೆ. ಹಾಗಂತ ನೀನು ಸೂರ್ಯ ಚಂದ್ರರಂತೆ ನೀನು ಇಡೀ ಜಗತ್ತಿಗೆ ಬೆಳಕು ನೀಡುವುದು ಬೇಡ. ನಿನ್ನ ಬದುಕಿಗೆ, ನಿನ್ನ ನಂಬಿದವರಿಗೆ ನೀನು ಬೆಳಕಾಗಿರು ಸಾಕು. ಈ ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವನು ಅಥವಾ ಅವಳು ನಿನ್ನ ಶತ್ರುವು ಕೂಡ ಆಗಬಲ್ಲ. ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷಿಸಬೇಡಿ. ನಾಳೆ ಅವನು ಅಥವಾ ಅವಳು ನಿನ್ನ ಮಿತ್ರನಾಗಬಲ್ಲ. ಜಗತ್ತಿನಲ್ಲಿ ಕಾಲಕ್ಕೆ ತಕ್ಕಂತೆ ಬದುಕುವುದನ್ನು ಕಲಿತುಕೊಳ್ಳಿ. ಒಂದು ನೆನಪಿರಲಿ, ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ವಸ್ತು ಇನ್ನೊಂದಿಲ್ಲ ಎಂದು. ಹಾಗೆಯೇ ಈ ಜಗತ್ತಿನಲ್ಲಿ ಯಾವುದು ಕೂಡ ಶಾಶ್ವತವಲ್ಲ. ಈ ಜಗತ್ತಿನಲ್ಲಿ ಎಲ್ಲವೂ ನಶ್ವರವೇ ಸರಿ. ಅದರಲ್ಲೂ ನಿಮ್ಮ ದೇಹಕ್ಕೆ ಒಂದು ಆಯಸ್ಸು ಇದೆ. ಅದರಿಂದ ನಿಮ್ಮ ದೇಹವನ್ನು ನಿಮ್ಮ ಗುರುತಿಗಾಗಿ ಬಳಸಿಕೊಳ್ಳುವುದು ನಿಷ್ಪ್ರಯೋಜಕ. ನಿಮ್ಮ ಆತ್ಮದ ಹೊರತಾಗಿ ಎಲ್ಲವೂ ನಶ್ವರ. ಸತ್ತ ನಂತರ ಈ ಜಗತ್ತಿನಲ್ಲಿ ನಾವು ಗಳಿಸಿದ್ದು ಏನನ್ನೂ ಕೂಡ ಕೊಂಡುಕೊಂಡು ಹೋಗಲು ಸಾಧ್ಯವಿಲ್ಲ. ಯಾರನ್ನೂ ಜೊತೆಯಾಗಿ ಒಯ್ಯಲು ಕೂಡ ಸಾಧ್ಯವಿಲ್ಲ. ಈ ಸತ್ಯ ನಿಮಗೆ ಗೊತ್ತಿರಲಿ. ಒಳ್ಳೆಯವರು ಸಂತಸವನ್ನು ಕೊಡುತ್ತಾರೆ, ಕೆಟ್ಟವರು ಅನುಭವವನ್ನು ನೀಡುತ್ತಾರೆ ನಮ್ಮ ಜೀವನದಲ್ಲಿ. ದುಷ್ಟರು ಸರಿಯಾದ ರೀತಿಯ ಪಾಠವನ್ನು ನಮಗೆ ಕಲಿಸಿಕೊಡುತ್ತಾರೆ. ಉತ್ತಮವಾದವರು ಸವಿನೆನಪಿನ ಗೂಡನ್ನು ಕಟ್ಟುಕೊಡುತ್ತಾರೆ. ಆದ್ದರಿಂದ ಇಂತಹ ಜನರನ್ನು ನಾವು ದ್ವೇಷಿಸಬಾರದು. ಎಲ್ಲರೊಂದಿಗೂ ಒಂದಲ್ಲ ಒಂದು ರೀತಿಯ ಪಾಠವನ್ನು ಕಲಿಯಬೇಕು. ಇಡೀ ಜಗತ್ತೇ ನಿನ್ನ ವಿರುದ್ಧ ನಿಂತರೂ ಕೂಡ ನೀನೊಬ್ಬನೇ ಅದನ್ನು ಧೈರ್ಯದಿಂದ ಎದುರಿಸುವಂತಹ ತಾಕತ್ತು ನಿನಗಿರಲಿ. ಹಾಗೆ ಅದನ್ನೆಲ್ಲ ನಿಭಾಯಿಸುತ್ತೇನೆ ಎನ್ನುವಂತಹ ಧೈರ್ಯ ನಿನಗಿರಲಿ. ಆತ್ಮ ಭರವಸೆ ಇದ್ದಾಗಲೇ ನಮ್ಮನ್ನು ಯಾರೂ ಏನು ಮಾಡಲು ಸಾಧ್ಯವಿಲ್ಲ. ನಿಜವಾದ ಜ್ಞಾನಿ ಎಂದು ಅಂಜುಬರಕನಾಗಿ ಧೃತಿಗೆಡುವುದಿಲ್ಲ. ಮುಂದೆ ಹೀಗಾಗಬಹುದು ಎಂದು ಮನಸ್ಸಿನಲ್ಲಿ ಯೋಚಿಸಿಕೊಂಡು ಕೊರಗುವುದು ಕೂಡ ಇಲ್ಲ. ಬದಲಿಗೆ ಏನೇ ಬಂದರೂ ಅದನ್ನು ಎದುರಿಸುವ ಶಕ್ತಿ ಭಗವಂತ ನಿನಗೆ ಕೊಡುತ್ತಾನೆ. ದೃಷ್ಟಿ, ವಿಷಯ, ಪರಿಸ್ಥಿತಿಗಳನ್ನು ಎದುರಿಸಿಕೊಂಡು ಬದುಕುವುದನ್ನೇ ಜೀವನ ಎನಿಸಿಕೊಳ್ಳುತ್ತದೆ. ಆಪತ್ತು ಜೀವನದಲ್ಲಿ ಸಾಮಾನ್ಯ. ಅದನ್ನು ತಿಳಿದು ಆತ್ಮವಿಶ್ವಾಸದಿಂದ ಬದುಕುವುದನ್ನು ಕಲಿತುಕೋ.
ಆಗಬಾರದು ಈ ಜಗತ್ತಿನಲ್ಲಿ ಎಂದು ಆಗುವುದಿಲ್ಲ. ಆಗುವುದನ್ನು ತಡೆಯಲು ಸಾಧ್ಯವಿಲ್ಲ. ನಮ್ಮ ಹಣೆ ಬರಹ ಭಾರ, ನಮ್ಮ ರಕ್ಷಣೆಯ ಭಾರ ಸಾರ್ವನಿಯಮಕ ಭಗವಂತನದ್ದು. ಹೀಗಿರುವಾಗ ಭಯವೇಕೆ? ಕಣ್ಣಿನಿಂದ ನೋಡಿದ್ದು ಇಲ್ಲ, ಸತ್ಯ ಆಗಿರುವುದಿಲ್ಲ. ಕಿವಿಯಿಂದ ಕೇಳಿದ್ದು ಎಲ್ಲವೂ ನಿಜವೂ ಕೂಡ ಆಗಿರುವುದಿಲ್ಲ. ಪರಿಸ್ಥಿತಿಗೆ ತಕ್ಕಂತೆ ಎಲ್ಲವೂ ಬದಲಾಗಿರುತ್ತದೆ. ಇವತ್ತು ನೀನೇ ಅಲ್ಲ ಅನ್ನುವರು ನಾಳೆ ನೀನು ಯಾರು ಅಂತ ಕೇಳುವ ಪರಿಸ್ಥಿತಿ ಬರಬಹುದು. ಹಾಗಾಗಿ ಯಾರನ್ನು ಅತಿಯಾಗಿ ನಂಬಬೇಡಿ, ನಂಬಿ ಮೋಸ ಕೂಡ ಹೋಗಬೇಡಿ. ನಿಮ್ಮ ವಿವೇಕವನ್ನು ನಿಮ್ಮ ಸ್ವಾರ್ಥ ಮುಳುಗಿಸುತ್ತದೆ. ಮನುಷ್ಯನ ವಿವೇಕವೇ ಒಂದು ದೊಡ್ಡ ಐಶ್ವರ್ಯವಾಗಿದೆ. ಸ್ವಾರ್ಥ ಮನೋಭಾವದ ಮನಸ್ಸು ಧೂಳು ಮುಸುಕಿದ ಕನ್ನಡಿ ಅಂಥದ್ದು. ಅದರೊಳಗೆ ಏನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಸ್ವಾರ್ಥದ ಈ ಪದವನ್ನು ನಿವಾರಿಸಿದಾಗ ಜೀವನ ಸುಂದರವಾಗಿ ಕಾಣಿಸುತ್ತದೆ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಹಾಗೆಯೇ ಸುಳ್ಳು ಮಾತನಾಡಿದರೆ ಹೆಸರನ್ನು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಕಳೆದುಕೊಂಡ ಎಲ್ಲವನ್ನೂ ಕೂಡ ಗಳಿಸಿಕೊಳ್ಳುತ್ತೇವೆ. ಪ್ರೀತಿಗೆ ಆ ಶಕ್ತಿ ಇದೆ. ನಮಗೆ ಅಹಂಕಾರ ಆವರಿಸಿಕೊಂಡಾಗ ನಮ್ಮ ಸುತ್ತಮುತ್ತಲೂ ತಪ್ಪುಗಳು ನಮಗೆ ಕಾಣಿಸುವುದಿಲ್ಲ. ಅಹಂಕಾರವನ್ನು ಬೆಳೆಯಲು ಬಿಟ್ಟರೆ ನಮ್ಮ ಮತ್ತು ಭಗವಂತನ ನಡುವೆ ಹೆಮ್ಮರವಾಗಿ ಬೆಳೆದು ನಿಲ್ಲುವ ಅಪಾಯವಿದೆ. ಹಾಗಾಗಿ ಚಿಗುರು ಹೊಡೆಯುವ ಹಂತದಲ್ಲಿ ಅಹಂಕಾರವನ್ನು ಕಿತ್ತು ಎಸೆಯಬೇಕು. ನಿನಗೆ ಮೋಸ ಮಾಡಿ ನಿನಗೆ ಬೆಲೆ ಕೊಡದೇ ಇರುವವರಿಗೆ ತಪ್ಪದೆ ಇದನ್ನು ಮಾಡು. ಯಾರು ನಿಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳು ತಿಳಿಯದೆ ನಂತರವೂ ನಮ್ಮನ್ನು ನೋಯಿಸುವವರೋ ಅವರೆಂದಿಗೂ ಕೂಡ ನಮ್ಮವರಾಗಲು ಸಾಧ್ಯವಿಲ್ಲ. ಅಂಥವರಿಂದ ಆದಷ್ಟು ದೂರ ಇರುವುದೇ ಒಳ್ಳೆಯದು. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.